ಗ್ರಹಣ ಆಗ್ತದಲ್ಲ, ತುಂಬ ಜನ ಚಂದ್ರಗ್ರಹಣ ನೋಡಬಾರ್ದು ಅಂತ. ಹಾಗಲ್ಲ, ಎಲ್ಲೂ ಇಲ್ಲ. ನಮ್ಮಲ್ಲಿ ಹಿಂದೆ ಇವಾಗಲೂ ಕೂಡ ನಾವೆಲ್ಲ ಕೆಲವು ಸಮಯ ಗ್ರಹಣ ಆಗಬೇಕಾದ್ರೆ ಸಮುದ್ರ ಸ್ನಾನ ಮಾಡಬೇಕು, ತುಂಬ ವಿಶೇಷ. ನದಿ ಸ್ನಾನವನ್ನು ಮಾಡಿ ಜಪತಪವನ್ನು ಅನುಷ್ಠಾನ ಮಾಡೋದು ಗ್ರಹಣದ ಕಾಲದಲ್ಲಿ ತುಂಬ ವಿಶೇಷ. ಮತ್ತು ಬೇರೆ ಸಮಯದಲ್ಲಿ ಜಪತಪ ಮಾಡಬೇಕು ಅಂದರೆ ಈ ಮೈಲಿಗೆ ಅಂತ ಕರಿತೀವಿ. ಈಗ ಮಗು ಹುಟ್ಟಿದೆ, ಶೌಚ, ಮನೆಯಲ್ಲಿ ಯಾರೋ ತೀರೋಗಿದ್ದಾರೆ, ಪೂಜೆ ಮಾಡಬಾರ್ದು, ಅಥವಾ ಮನೆಯಲ್ಲಿ ಹೆಣ್ಣು ಮಕ್ಕಳು ಆಯಾಸ ತುಂಬ ಆಗಿರ್ತದೆ ಒಂದು 3 ದಿನ, ಆವತ್ತು ಕೆಲವು ಥರದ ಸಾಧನೆಯನ್ನು ಮಾಡಬಾರ್ದು, ಇವೆಲ್ಲವೂ ಹೇಳಿದರೂ ಕೂಡ ಈ ಗ್ರಹಣದ ಕಾಲ ಎಷ್ಟು ವಿಶೇಷ ಅಂದರೆ, ಯಾವುದೇ ಥರದ ಶೌಚ ಇದ್ದರೂ ಕೂಡ, ಮನೆಯಲ್ಲಿ ಯಾರಾದರೂ ತೀರೋಗಿದ್ದರೂ ಕೂಡ, ಅಥವಾ ಮಗು ಹುಟ್ಟಿದ್ರೂ ಕೂಡ, ಅಥವಾ ಹೆಣ್ಣು ಮಕ್ಕಳು ಪೀರಿಯಡ್ಸ್ ಆಗ್ತಾ ಸುಸ್ತಾಗಿದ್ದರೂ ಕೂಡ ಎಂಥದೇ ಮೈಲಿಗೆ ಈ ಸಮಯದಲ್ಲಿ ಇಲ್ಲ. ಪ್ರತಿಯೊಬ್ಬರೂ ಕೂಡ ಸ್ನಾನ ಮಾಡಿ ಜಪ ತಪ ಅನುಷ್ಠಾನ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ.